ನಮಸ್ಕಾರ ವೀಕ್ಷಕರೇ, ರಾಜ್ಯದಲ್ಲಿ ಸಂಚಲನ ಮೂಡಿಸಿದ್ದ ಧರ್ಮಸ್ಥಳ ಕೇಸ್ ಅಂತೂ ಇಂತೂ ಅಂತಿಮ ಘಟ್ಟಕ್ಕೆ ಬಂದಿದೆ. ಜೊತೆಗೆ ಹಲವು ಸ್ಫೋಟಕ ಬೆಳವಣಿಗೆಗಳಾಗಿವೆ. ಅನಾಮಿಕ ತೋರಿಸಿದ ಎಲ್ಲಾ ಸ್ಥಳಗಳ ಉತ್ಖನನ ಕಾರ್ಯ ಮುಗಿದಿದೆ. ಇನ್ನಷ್ಟು ಹೊಸ ಜಾಗಗಳನ್ನು ಉತ್ಖನನ ಮಾಡಬೇಕು ಅಂತ ಆತ ಡಿಮ್ಯಾಂಡ್ ಮಾಡ್ತಿದ್ದಾನೆ. ಜಿಪಿಆರ್ ಕೂಡ ತರಿಸಲಾಯಿತು. ಜಿಪಿಆರ್ನಲ್ಲೂ ಯಾವುದೇ ಮೂಳೆಗಳಿರುವ ಬಗ್ಗೆ ಮಾಹಿತಿ ಸಂಗ್ರಹ ಆಗಲಿಲ್ಲ. ಈಗ ಸರ್ಕಾರದಿಂದಲೇ ಒಂದು ಖಡಕ್ ನಿರ್ಧಾರ ಆಗ್ತಾ ಇದೆ. ವಿಧಾನಸೌಧದಲ್ಲಿ ಧರ್ಮಸ್ಥಳ ಕೇಸ್ ಕುರಿತಾಗಿ ಗಂಭೀರ ಚರ್ಚೆಗಳಾಯಿತು. ಒಂದು ಕಡೆ ಇನ್ನೂ 300 ಕಡೆ ಅಗಿಬೇಕು ಅಂತ ಅನಾಮಿಕ ಡಿಮ್ಯಾಂಡ್ ಮಾಡ್ತಾ ಇದ್ದಾನೆ. ಮತ್ತೊಂದು ಕಡೆ ಈಗ ಧರ್ಮಸ್ಥಳ ಕೇಸ್ ಸರ್ಕಾರದ ಕುತ್ತಿಗೆಗೆ ಬಂದಿದೆ. ಒಂದು ವಿಚಾರ ಈಗ ಸರ್ಕಾರಕ್ಕೆ ಭಾರೀ ಹಿನ್ನಡೆಯಾಗಿರುವಂಥದ್ದು. ಮಾಡು ಇಲ್ಲವೇ ಮಡಿ ಅನ್ನುವ ಪರಿಸ್ಥಿತಿಗೆ ಬಂದು ತಲುಪಿದೆ. ಧರ್ಮಸ್ಥಳ ಕೇಸ್ನಲ್ಲಿ ಇಲ್ಲಿವರೆಗೂ ಇದ್ದಂತಹ ಲೆಕ್ಕಾಚಾರ ಎಲ್ಲವೂ ತಲೆ ಕೆಳಗಾಗಿದೆ. ಸ್ವತಃ ರಾಜ್ಯದ ಗೃಹ ಸಚಿವರು ಪರಮೇಶ್ವರ್ ಅವರು ಒಂದು ಸೂಕ್ಷ್ಮ ಸಂದೇಶವನ್ನು ರವಾನಿಸ್ತಾ ಇದ್ದಾರೆ. ಆ ಬೆನ್ನಲ್ಲೇ ಡಿ.ಕೆ. ಶಿವಕುಮಾರ್ ಅವರು ಸ್ಫೋಟಕ ಸತ್ಯವನ್ನು ಬಿಚ್ಚಿಟ್ಟಿದ್ದಾರೆ. ಡಿ.ಕೆ. ಅವರು ಧರ್ಮಸ್ಥಳ ಕೇಸ್ಗೆ ಎಂಟ್ರಿಯಾಗಿ ವಿಧಾನಸೌಧದಲ್ಲಿ ಅಬ್ಬರಿಸಿದ್ದಾರೆ. ಇಲ್ಲಿವರೆಗೂ ನಡೀತಾ ಇದ್ದ ಎಲ್ಲಾ ವಿದ್ಯಮಾನವನ್ನು ನೋಡಿಕೊಂಡು ಸುಮ್ಮನಿದ್ರು. ಈಗ ಏಕಾಏಕಿ ಸಿಡಿದು ನಿಂತಿದ್ದಾರೆ. ಅಷ್ಟು ಮಾತ್ರ ಅಲ್ಲ ವೀಕ್ಷಕರೇ, ಇಲ್ಲೊಂದು ಸ್ಫೋಟಕ ಬೆಳವಣಿಗೆ ಆಗಿದೆ. ಮತ್ತೊಂದು SIT ರಚನೆಯಾಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಸರ್ಕಾರ ಬಿಗ್ ಆಕ್ಷನ್ಗೆ ಮುಂದಾಗಿದೆ. ಈ ನಡುವಲ್ಲಿ SITಗೆ ಮತ್ತೊಂದು ದೂರು ಬಂದಿದೆ. ಅನಾಮಿಕನ ಮಂಪರು ಪರೀಕ್ಷೆ ಕುರಿತಾಗಿಯೂ ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಸುದ್ದಿ ಇದೆ. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವರು ಬಿಚ್ಚಿಟ್ಟಂತಹ ಸ್ಫೋಟಕ ಸತ್ಯ ಏನು? ಪರಮೇಶ್ವರ್ ಅವರು ರವಾನಿಸಿದ ಸೂಕ್ಷ್ಮ ಸಂದೇಶ ಏನು? 17 ಗುಂಡಿಗಳನ್ನ ಅಗೆದ ನಂತರದಲ್ಲಿ 2ನೇ SIT ರಚನೆಯಾಗುತ್ತಾ? ಅನಾಮಿಕ ಮುಸುಕುದಾರಿ ವ್ಯಕ್ತಿ ಮತ್ತಷ್ಟು ಗುಂಡಿಗಳನ್ನ ಅಗೆಯೋದಕ್ಕೆ ಡಿಮ್ಯಾಂಡ್ ಮಾಡ್ತಿರೋದು ಯಾಕೆ? ಏನಾಗ್ತಿದೆ ಧರ್ಮಸ್ಥಳ ಕೇಸ್ನಲ್ಲಿ? SITಗೆ ಬಂದಂತಹ ಮತ್ತೊಂದು ದೂರು ಯಾವುದು? ಆ ಎಲ್ಲದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ಧರ್ಮಸ್ಥಳ ಕೇಸ್ನಲ್ಲಿ ಹಲವು ಮಹತ್ವದ ಬೆಳವಣಿಗೆಗಳಾಗಿವೆ. ಸಾಕಷ್ಟು ಅಪ್ಡೇಟ್ಗಳಿವೆ, ಅವೆಲ್ಲವನ್ನ ನೋಡೋಣ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಧರ್ಮಸ್ಥಳ ಕೇಸ್ ಕುರಿತಾಗಿ ವಿಧಾನಸೌಧದಲ್ಲಿ ಚರ್ಚೆ ಆಯಿತು. ವಿಪಕ್ಷವಂತೂ ಸಿಡಿದು ನಿಂತಿದೆ. ಸರ್ಕಾರ ಈಗ ಬಿಗ್ ಆಕ್ಷನ್ಗೆ ಮುಂದಾದಂತೆ ಕಾಣಿಸ್ತಾ ಇದೆ. ಇದೇ ಧರ್ಮಸ್ಥಳ ಕೇಸ್ ಕುರಿತಾಗಿ ಈಗ ಉಪಮುಖ್ಯಮಂತ್ರಿಗಳು ಎಂಟ್ರಿ ಆಗಿದ್ದಾರೆ. ಧರ್ಮಸ್ಥಳ ಕೇಸ್ನಲ್ಲಿ ಅತಿ ದೊಡ್ಡ ಷಡ್ಯಂತ್ರ ಆಗಿದೆ ಅನ್ನುವ ರಹಸ್ಯವನ್ನು ಬಿಚ್ಚಿಟ್ಟಿದ್ದಾರೆ. ಧರ್ಮಸ್ಥಳ ಆಡಳಿತ ಮಂಡಳಿ ವಿರುದ್ಧ ದೊಡ್ಡ ಷಡ್ಯಂತ್ರ ನಡೆದಿದೆ. ಈ ವಿಚಾರದಲ್ಲಿ ದಾರಿ ತಪ್ಪಿಸುವವರನ್ನ ಪತ್ತೆ ಮಾಡಿ ಕಾನೂನು ರೀತಿ ಕ್ರಮ ಕೈಗೊಳ್ಳಲಾಗುವುದು ಅಂತ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಬಹುಶಃ ಡಿ.ಕೆ. ಅವರು ಈ ಒಂದು ಹೇಳಿಕೆಯನ್ನು ಕೊಡೋದಕ್ಕೆ ಏನಾಗ್ತಾ ಇದೆ ಧರ್ಮಸ್ಥಳ ಕೇಸ್ನಲ್ಲಿ, ಎಲ್ಲಾ ಗುಂಡಿಗಳನ್ನು ಅಗೆದ ನಂತರದಲ್ಲಿ ಏನಾಗುತ್ತೆ ನೋಡೋಣ ಅಂತ ಕಾಯ್ತಾ ಇದ್ರೇನೋ, ಈಗ ಆ ಸಮಯ ಬಂದಿದೆ. ಧರ್ಮಸ್ಥಳ ಗ್ರಾಮದಲ್ಲಿ ಶವ ಪತ್ತೆ ಪ್ರಕರಣ ಖಾಲಿ ಟ್ರಕ್ನಂತಹ ಪ್ರಕರಣ ಆಗಿದ್ದು ಹೆಚ್ಚು ಸದ್ದು ಮಾಡ್ತಿದೆ ಅಷ್ಟೇ ಅಂತ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವೀಕ್ಷಕರೇ, ಡಿ.ಕೆ. ಅವರು ಬಳಸಿದಂತಹ ಪದಗಳನ್ನು ನೀವು ಗಮನಿಸಬೇಕು. ಇದೊಂದು ದೊಡ್ಡ ಷಡ್ಯಂತ್ರ. ಯಾರದ್ದು ಷಡ್ಯಂತ್ರ ಅಂತ ಹೇಳೋದಿಲ್ಲ, ಆದರೆ ಇದು ಚೆನ್ನಾಗಿ ಗೊತ್ತು. ವೆಲ್ ಪ್ಲಾನ್ಡ್ ಸ್ಟ್ರಾಟಜಿ ಮಾಡಿ ಯಾರದ್ದೋ ಮೇಲೆ ಕಪ್ಪು ಚುಕ್ಕೆ ತರಲು ನೋಡ್ತಿದ್ದಾರೆ. ಯಾರು ಏನು ಅಂತ ನಾನು ಈಗ ಮಾತಾಡೋಕ್ಕೆ ಹೋಗೋದಿಲ್ಲ. ಯಾರನ್ನೋ ತೇಜೋವಧೆ ಮಾಡೋದು, 100 ವರ್ಷದಿಂದ ಬಂದಂತಹ ಪರಂಪರೆಯನ್ನು ಹಾಳು ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಅಂದರೆ ಯಾರು ಮಾಡಿದ್ದಾರೆ ಅಂತ ಹೇಳೋದಿಲ್ಲ, ಧರ್ಮಸ್ಥಳ ಆಡಳಿತ ಮಂಡಳಿ ಮೇಲೆ ಕಪ್ಪು ಚುಕ್ಕೆ ತರೋದಕ್ಕೆ ವ್ಯವಸ್ಥಿತವಾಗಿ ಯೋಜನೆ ರೂಪಿಸಿ ಪಿತೂರಿ ಮಾಡಲಾಗಿದೆ. ಧರ್ಮಸ್ಥಳ ಆಡಳಿತ ಮಂಡಳಿಯ ತೇಜೋವಧೆ ಮಾಡೋದಕ್ಕೆ 100 ವರ್ಷಗಳಿಂದ ನಡೆದು ಬಂದಿರೋ ಪರಂಪರೆ ಹಾಳು ಮಾಡೋದಕ್ಕೆ ಹೊರಟಿದ್ದಾರೆ. ಅದನ್ನು ನಾವು ಸಹಿಸೋದಿಲ್ಲ ಅಂತ ಡಿ.ಕೆ. ಅವರು ಹೇಳಿರುವಂಥದ್ದು. ನೋಡಿ, ಧರ್ಮಸ್ಥಳ ಕೇಸ್ನಲ್ಲಿ ಆರೋಪ ಮಾಡ್ತಿರೋರು, ಪ್ರತ್ಯಾರೋಪ ಮಾಡ್ತಾ ಇರೋರು ಬೇರೆ ಬೇರೆ ಹೇಳಿಕೆಗಳನ್ನು ಕೊಡಬಹುದು. ಇಲ್ಲಿ ಆರೋಪಗಳ ಸುರಿಮಳೆ ಆಗ್ತಾ ಇದೆ. ಆದರೆ ರಾಜಕೀಯಕ್ಕೆ ಸಂಬಂಧಪಟ್ಟವರು ಈ ಕೇಸ್ ಕುರಿತಾಗಿ ಏನು ಹೇಳ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಈ ಕೇಸ್ನ ಅಸಲಿತ್ತು ಅವರಿಗೆ ಮೊದಲೇ ತಿಳಿದಿರುತ್ತೆ. ಗುಪ್ತಚರ ಇಲಾಖೆಯ ಮಾಹಿತಿಯಿಂದ ಹಿಡಿದು ಸ್ಥಳೀಯ ತಮ್ಮ ಪಕ್ಷದ ರಾಜಕೀಯ ಮುಖಂಡರಿಂದಲೂ ಎಲ್ಲಾ ರೀತಿಯ ಮಾಹಿತಿಗಳು ಅವರಿಗೆ ತಲುಪಿರುತ್ತೆ. ಆದರೆ ಎಲ್ಲವನ್ನ ಬಹಿರಂಗಪಡಿಸೋದಕ್ಕೆ ಆಗೋದಿಲ್ಲ. ಆದರೆ ಸೂಕ್ಷ್ಮ ಸಂದೇಶವನ್ನ ಈ ರೀತಿಯ ಹೇಳಿಕೆಗಳ ಮೂಲಕವಾಗಿ ನೀಡ್ತಾರೆ. ಹೀಗಾಗಿ ಒಂದು ಹಂತಕ್ಕೆ ಧರ್ಮಸ್ಥಳ ಕೇಸ್ನಲ್ಲಿ ಒಂದು ರೀತಿಯ ಕ್ಲಾರಿಟಿ ಸಿಗ್ತಾ ಇದೆ ಅಂತ ಹೇಳ್ಬೋದು. ನೋಡೋಣ, SIT ಕೂಡ ಈ ಬಗ್ಗೆ ವರದಿಯನ್ನು ಕೊಡುತ್ತೆ. ಕೇವಲ ಬೆರಳೆಣಿಕೆಯಷ್ಟು ದಿನಗಳ ಅವಧಿಯ ಒಳಗಾಗಿ ಗೃಹ ಸಚಿವರಿಗೆ ಈ ಬಗ್ಗೆ ಸಮಗ್ರ ಮಾಹಿತಿ ನೀಡುವಂತಹ ಸಾಧ್ಯತೆ ಇದೆ. ಇದಲ್ಲದೆ ಪರಮೇಶ್ವರ್ ಅವರು ಕೂಡ ಹೇಳಿದ್ದಾರೆ, ಸೋಮವಾರ ಈ ಬಗ್ಗೆ ಸುದೀರ್ಘವಾದ ಉತ್ತರ ಕೊಡ್ತೀನಿ ಅಂತ. ಆಗ ಏನು ಎತ್ತ ಅನ್ನೋದು ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ಇನ್ನು ಡಿ.ಕೆ. ಶಿವಕುಮಾರ್ ಅವರು ಇಷ್ಟು ಮಾತ್ರ ಅಲ್ಲ, ಮತ್ತೊಂದು ಸೂಕ್ಷ್ಮ ವಿಚಾರವನ್ನು ಹೇಳಿದ್ದಾರೆ. ಯಾವುದೇ ರೀತಿ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತೆ ಹೇಳಿಕೆ ಕೊಡದೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವುದೇ ಧರ್ಮದ ಭಾವನೆಗೆ ಚ್ಯುತಿ ಬರಬಾರದು, ನಂಬಿಕೆ ಉಳಿಬೇಕು ಅನ್ನೋ ಕಾರಣಕ್ಕಾಗಿ ಸರ್ಕಾರ ಕ್ರಮ ಕೈಗೊಂಡಿದೆ. ಯಾರೇ ತಪ್ಪು ಮಾಡಿದ್ರೂ ಶಿಕ್ಷೆ ಆಗಲೇಬೇಕು. ತಪ್ಪು ಮಾಡಿದವರನ್ನ ರಕ್ಷಿಸೋದಕ್ಕೆ ಹೋಗೋದಿಲ್ಲ.
ಏನೂ ಇಲ್ಲದೆ ಸಮಾಜದ ದಾರಿ ತಪ್ಪಿಸುವ ಕೆಲಸ ಈ ಪ್ರಕರಣದಲ್ಲಾಗಿದೆ. ಅದರ ಬಗ್ಗೆ ನಮಗೂ ಅರಿವಿದೆ. ನಮ್ಮ ಪಕ್ಷ, ಸರ್ಕಾರ ಯಾವ ಸಂದರ್ಭದಲ್ಲೂ ಧರ್ಮಸ್ಥಳ ಸೇರಿ ಯಾವುದೇ ಧಾರ್ಮಿಕ ಕ್ಷೇತ್ರಗಳ ಗೌರವ, ನಂಬಿಕೆ, ಸ್ವಾಭಿಮಾನಕ್ಕೆ ತೊಂದರೆ ಕೊಡೋದಕ್ಕೆ ಅವಕಾಶ ಕೊಡೋದಿಲ್ಲ. ನ್ಯಾಯ, ಧರ್ಮವನ್ನ ಸರಿಸಮಾನವಾಗಿ ಕಾಣಲಾಗುತ್ತದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಡಿಕೆ ಅವರ ಈ ಹೇಳಿಕೆಯನ್ನು ಗಮನಿಸ್ತಾ ಇದ್ರೆ ಧರ್ಮಸ್ಥಳ ಕೇಸ್ ಸಂಪೂರ್ಣವಾಗಿ ಉಲ್ಟಾ ಹೊಡೆದಂತೆ ಕಾಣಿಸ್ತಾ ಇದೆ. ಆರಂಭದಲ್ಲಿ ದೂರು ಬಂದಾಗ ಸರ್ಕಾರ SITಯನ್ನು ರಚನೆ ಮಾಡಿತ್ತಲ್ವಾ? ಹಾಗಂದ ಮಾತ್ರಕ್ಕೆ ಕೇವಲ ಆರೋಪ ಮಾತ್ರ ಅಲ್ಲ, ಪ್ರತ್ಯಾರೋಪ ಕೂಡ ಇದೆಯಲ್ವಾ? ಆ ಕುರಿತಾಗಿ ಈಗ ಮಾನ್ಯ ಗೃಹ ಸಚಿವರಾದ ಪರಮೇಶ್ವರ್ ಅವರು ಒಂದು ಸೂಕ್ಷ್ಮ ಸಂದೇಶವನ್ನು ರವಾನಿಸಿದ್ದಾರೆ. ಅನಾಮಿಕ ಸೇರಿದಂತೆ ಯಾರ್ಯಾರೆಲ್ಲ ಆರೋಪ ಮಾಡ್ತಿದ್ದಾರೆ, ಒಂದು ವೇಳೆ ಆ ಆರೋಪಗಳು ಸುಳ್ಳಾದ್ರೆ ಮುಂದೇನು? ಅಲ್ಲಿಗೆ ಎಲ್ಲವನ್ನ ಬಿಟ್ಬಿಡ್ತಾರೆ, SIT ತನಿಖೆ ಆಗುತ್ತೆ, ಏನೂ ಸಿಗಲ್ಲ, ಹೋಗ್ಬಿಡ್ತಾರೆ? ಆ ರೀತಿ ಆಗಲ್ಲ. ಪರಮೇಶ್ವರ್ ಅವರು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳ ಗ್ರಾಮದ ವಿಚಾರದಲ್ಲಿ ದೂರು ನೀಡಿರುವಂತಹ ವ್ಯಕ್ತಿ ಹೇಳಿದ್ದು ಸುಳ್ಳು ಅಂತ ಆದ್ರೆ ಆತನ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಲ್ಲಿಗೆ ಈಗ ಅನಾಮಿಕ ಯಾವುದಾದ್ರೂ ಒಂದು ಸ್ಥಳದಲ್ಲಿ ಮೂಳೆ ಸಿಗುವಂತಹ ಜಾಗವನ್ನು ತೋರಿಸಲೇಬೇಕು. ಅಂತಹ ಅನಿವಾರ್ಯ ಪರಿಸ್ಥಿತಿಗೆ ಈಗ ಅನಾಮಿಕ ಹಾಗೆ ಆರೋಪ ಮಾಡ್ತಿರೋರು ಬಂದಿರುವಂಥದ್ದು. ಸಿಗಲಿಲ್ಲ ಅಂದ್ರೆ ಅನಾಮಿಕ ಸೇರಿದಂತೆ ಹಲವರ ಬಂಧನ ಆದ್ರೂ ಅಚ್ಚರಿ ಏನಿಲ್ಲ. ಈ ಬಗ್ಗೆ ಪರಮೇಶ್ವರ್ ಅವರು ಏನು ಹೇಳಿದ್ದಾರೆ? ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಸ್ಥಾನದ ಆಡಳಿತ ಮಂಡಳಿ ಮೇಲೆ ಪದೇ ಪದೇ ಆಪಾದನೆಗಳು ಕೇಳಿ ಬರ್ತಾ ಇದೆ. ಅದರ ಸತ್ಯಾಸತ್ಯತೆ ಹೊರತರೋದಕ್ಕೆ SIT ತನಿಖೆ ಮಾಡಲಾಗ್ತಿದೆ ಹೊರತು ಇದರ ಹಿಂದೆ ಸರ್ಕಾರಕ್ಕೆ ಬೇರೆ ಯಾವುದೇ ಉದ್ದೇಶವೂ ಇಲ್ಲ ಅಂತ ಹೇಳ್ತಿದ್ದಾರೆ. ಅದರಲ್ಲಿ ಒಂದು ಹೇಳಿಕೆ ಈಗ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಅನಾಮಿಕ ಹೇಳಿದಂತೆ ಎಲ್ಲ ಕೆಲಸವನ್ನ SIT ಮಾಡ್ತು. ರಾಜ್ಯ ಕಂಡು ಕೇಳರಿಯದ ರೀತಿನಲ್ಲಿ ಆದಂತಹ SIT ತನಿಖೆ ಇದು. ಅಷ್ಟರ ಮಟ್ಟಿಗೆ ಅನಾಮಿಕನಿಗೆ ಸಪೋರ್ಟ್ ಸಿಕ್ಕಿರೋದಂತೂ ನಿಜ. ಈ ಪ್ರಕರಣದಲ್ಲಿ ಮುಂದೆ ಏನು ಎತ್ತ ಅಂತ ಕೇಳ್ತಿದ್ದವರಿಗೆ ಪರಮೇಶ್ವರ್ ಅವರು ಈಗ ಒಂದು ಕ್ಲಾರಿಟಿಯನ್ನು ಕೊಡ್ತಾ ಇದ್ದಾರೆ. ಈ ಪ್ರಕರಣ ರಾಜಕೀಯ ತಿರುವು, ಧಾರ್ಮಿಕ ತಿರುವನ್ನು ತೆಗೆದುಕೊಳ್ಬಾರದು. ನಾವು ಯಾವುದೋ ಒತ್ತಡಕ್ಕೆ ಮಣಿದು SITನ ರಚನೆ ಮಾಡಿಲ್ಲ, ಯಾರ ಒತ್ತಡಕ್ಕೂ ಮಣಿಯೋದೂ ಇಲ್ಲ. ಆದರೆ ಧರ್ಮಸ್ಥಳ ದೇವಸ್ಥಾನದ ಆಡಳಿತ ಮಂಡಳಿ ಮೇಲೆ ಪದೇ ಪದೇ ಎದುರಾಗ್ತಾ ಇದೆಯಲ್ಲ ಆರೋಪಗಳು, ಅದರ ಸತ್ಯಾಸತ್ಯತೆ ಗೊತ್ತಾಗಬೇಕು. ಇನ್ನು ಮುಂದೆ ಆರೋಪಗಳು ಬಾರದಂತೆ ನೋಡಿಕೊಳ್ಳೋದಕ್ಕೆ SIT ತನಿಖೆ ಮಾಡಲಾಗ್ತಿದೆ ಅಂತ ಹೇಳಿದ್ದಾರೆ. ವೀಕ್ಷಕರೇ, ಹಾಗೆ ನೋಡಿದ್ರೆ ಇದು ಕೂಡ ಒಂದು ಒಳ್ಳೆಯ ಬೆಳವಣಿಗೆ. ಧರ್ಮಸ್ಥಳ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಈ ಹಿಂದಿನ ಪ್ರಕರಣಗಳಲ್ಲಿ ತನಿಖಾಧಿಕಾರಿಗಳು ಸರಿಯಾಗಿಲ್ಲ, ಧರ್ಮಸ್ಥಳ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಕೂಡ ಸರಿಯಿಲ್ಲ, ಪೊಲೀಸರು ದೂರು ತೆಗೆದುಕೊಳ್ತಿಲ್ಲ, ಈ ರೀತಿಯಾಗಿ ಸಾಲು ಸಾಲು ಆರೋಪಗಳು ಬಂತು. ಈಗ SIT ರಚನೆ ಮಾಡಿರೋದ್ರಿಂದ ಆ ಬಗ್ಗೆ ಸಂಪೂರ್ಣವಾದ ನಂಬಿಕೆ ಆರೋಪ ಮಾಡ್ತಿರೋರಲ್ಲೂ ಇದೆ, ರಾಜ್ಯದ ಜನರಿಗೂ ಕೂಡ ಇದೆ. ಹೀಗಾಗಿ SIT ಅಂತಿಮವಾಗಿ ಏನ್ ಹೇಳುತ್ತೆ ಅನ್ನೋದ್ರ ಬಗ್ಗೆ ಕುತೂಹಲ ಮೂಡಿಸ್ತಾ ಇದೆ. ಹಾಗಾಗಿ ಈ ಹಿಂದಿನ ಆರೋಪಗಳೆಲ್ಲವೂ ಸೇರಿ ಧರ್ಮಸ್ಥಳ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಕೇಳಿ ಬಂದಿರುವಂತಹ ಆರೋಪಗಳಿಗೆ SIT ವರದಿಯ ಬೆನ್ನಲ್ಲೇ ತೆರೆ ಬೀಳೋದಂತೂ ಖಂಡಿತ. ಇದು ಮಾತ್ರ ಅಲ್ಲ, ಪರಮೇಶ್ವರ್ ಅವರು ಮತ್ತೊಂದು ವಿಚಾರವನ್ನು ಹೇಳಿದ್ದಾರೆ. ಈ ಅನಾಮಿಕ ದೂರುದಾರ ಹೇಳಿದ್ದೆಲ್ಲವನ್ನ SIT ಕೇಳ್ತಾ ಇಲ್ಲ, ಸತ್ಯಾಸತ್ಯತೆ ಪರಿಶೀಲಿಸಿ ಮುಂದುವರಿತಾ ಇದೆ. ಇನ್ನು ಅನಾಮಿಕ ಹೇಳಿರೋದೇನಾದ್ರೂ ಸುಳ್ಳು ಅಂತ ಸಾಬೀತಾದ್ರೆ ಕಾನೂನು ಪ್ರಕಾರ ಶಿಕ್ಷೆ ವಿಧಿಸಲಾಗುತ್ತದೆ. ಜೊತೆಗೆ ಕುತಂತ್ರ ನಡೆದಿದ್ರೂ ಅದರ ವಿರುದ್ಧವೂ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದ್ದಾರೆ. ಹೀಗಾಗಿ ಅನಾಮಿಕ ದೂರುದಾರ ಈಗ ಅನಿವಾರ್ಯ ಪರಿಸ್ಥಿತಿಗೆ ತಲುಪಿದ್ದಾನೆ. ಆರಂಭದಲ್ಲಿ ಆತ ತೋರಿಸಿದಂತಹ ಪಾಯಿಂಟ್ಗಳು ಮಾತ್ರ ಅಲ್ಲದೆ ಎಲ್ಲ ಉತ್ಖನನ ಕಾರ್ಯ ಆದ ನಂತರದಲ್ಲಿ ಮತ್ತಷ್ಟು ಪಾಯಿಂಟ್ಗಳನ್ನು ತೋರಿಸ್ತೀನಿ ಅಂತ ಹೇಳ್ತಿದ್ದಾನೆ. ಗುರುವಾರ 17ನೇ ಸ್ಥಳದಲ್ಲಿ ಶೋಧ ಪ್ರಕ್ರಿಯೆ ನಡೀತು. ಪ್ರಾಥಮಿಕ ಮಾಹಿತಿ ಪ್ರಕಾರ ಯಾವುದೇ ಕಳೆಬರದ ಕುರುಹು ಸಿಕ್ಕಿಲ್ಲ. ಈ 17ನೇ ಸ್ಥಳ ಉಜಿರೆ ಧರ್ಮಸ್ಥಳ ಮುಖ್ಯ ರಸ್ತೆಯ ಒಳಭಾಗದ ಕನ್ಯಾಡಿಯ ನದಿ ಕಿನಾರಿಯಲ್ಲಿರೋದಾಗಿ ಹೇಳಲಾಗಿದೆ. ಆ ಜಾಗಕ್ಕೆ ತೆರಳಬೇಕು ಅಂದ್ರೆ ಮತ್ತೊಬ್ಬರ ಖಾಸಗಿ ಜಾಗದ ಮೂಲಕವಾಗಿ ಹೋಗಬೇಕು. 12 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಕಾರ್ಯಾಚರಣೆ ನಡೆಸಿದ್ರು, 3 ಅಡಿ ತೋಡಿದ್ರು, ಯಾವುದೇ ಕುರುಹು ಪತ್ತೆಯಾಗಿಲ್ಲ ಅಂತ ವರದಿಯಾಗಿದೆ. ವೀಕ್ಷಕರೇ, ಸದ್ಯಕ್ಕಿರುವಂತಹ ಒಂದು ವರದಿಯ ಮಾಹಿತಿ ಪ್ರಕಾರವಾಗಿ ಅನಾಮಿಕ ದೂರುದಾರ SITಗೆ ಸುಮಾರು 30 ಸ್ಥಳಗಳ ಬಗ್ಗೆ ಮಾಹಿತಿ ನೀಡಿದ್ದಾನೆ ಎನ್ನಲಾಗಿದೆ. ಇವು ಧರ್ಮಸ್ಥಳ ಗ್ರಾಮದ ನಾನಾ ವ್ಯಾಪ್ತಿಯಲ್ಲಿರುವಂಥದ್ದು. ಇಲ್ಲೆಲ್ಲ ಶೋಧ ಕಾರ್ಯಾಚರಣೆಯನ್ನ ನಡೆಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಎಲ್ಲ ಸ್ಥಳ ಮಹಜರು ಕಾರ್ಯ ನಡೆದಿದೆ. ಅನಾಮಿಕ ದೂರುದಾರ ಎಲ್ಲಿ ಈ ಹಿಂದೆ ವಾಸವಾಗಿದ್ದ ಆ ಸ್ಥಳವನ್ನು ಕೂಡ ಪೊಲೀಸರು ಸ್ಥಳ ಮಹಜರು ನಡೆಸಿದ್ದಾರೆ. ಇನ್ನು ಈ ಪ್ರಕರಣದ ಹೆಚ್ಚಿನ ತನಿಖೆಗಾಗಿ ಅನಾಮಿಕ ದೂರುದಾರನನ್ನ ಮಂಪರು ಪರೀಕ್ಷೆಗೆ ಒಳಪಡಿಸುವ ಬಗ್ಗೆನೂ SIT ಅಧಿಕಾರಿಗಳು ಚಿಂತನೆ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ಮಂಪರು ಪರೀಕ್ಷೆ ನಡೆಸಬೇಕು ಅಂದ್ರೆ ಅದಕ್ಕೆ ಒಳಪಡುವ ವ್ಯಕ್ತಿಯ ಒಪ್ಪಿಗೆ ಬೇಕಾಗುತ್ತೆ. ಒಪ್ಪುವ ಅಥವಾ ಒಪ್ಪದೇ ಇರುವ ಅಧಿಕಾರ ಆ ವ್ಯಕ್ತಿ ಕೂಡ ಇರುತ್ತೆ. ಆದರೆ ಈ ಕೇಸ್ನಲ್ಲಿ ಅನಾಮಿಕ ದೂರುದಾರ ಮಂಪರು ಪರೀಕ್ಷೆಗೆ ಒಪ್ಪಲೇಬೇಕಾಗುತ್ತೆ. ಇಲ್ಲಾಂದ್ರೆ ಆತ ಹೇಳಿದ್ದೆಲ್ಲವೂ ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದ್ರ ಬಗ್ಗೆ ಅನುಮಾನ ಕಾಡೋದಕ್ಕೆ ಶುರುವಾಗುತ್ತೆ.
ವೀಕ್ಷಕರೇ, ಎಲ್ಲ ಬೆಳವಣಿಗೆಗಳ ಮಧ್ಯೆ ಮತ್ತೊಂದು ದೂರು ಬಂದಿದೆ SITಗೆ. ಗುರುವಾರ SIT ಕಚೇರಿಗೆ ಆಗಮಿಸಿದಂತಹ ಬಂಟ್ವಾಳ ಗ್ರಾಮದ ಕಾರಿಂಜಾದ ನಿತೀಶ್ ಅನ್ನೋರು ತನ್ನ ತಂಗಿ ಹೇಮಾವತಿ ಅನ್ನುವ ಯುವತಿ 2012ರಲ್ಲಿ ತನ್ನ ಗೆಳತಿಯ ಜೊತೆಗೆ ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಹೇಳಿ ಹೋದವರು ಆ ಬಳಿಕ ಕಾಣೆಯಾಗಿದ್ದಾರೆ ಅಂತ ದೂರನ್ನು ಕೊಟ್ಟಿದ್ದಾರೆ. ಆ ಯುವತಿ ಕಾಣೆಯಾದಂತಹ ಸಂದರ್ಭದಲ್ಲಿ ಆಕೆಗೆ 17 ವರ್ಷ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಜೊತೆಗೆ ಹೋದವರನ್ನ ವಿಚಾರಿಸಿದ್ರೆ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಈ ಪ್ರಕರಣದ ಬಗ್ಗೆ ಪೂಂಜಾಲಕಟ್ಟೆ ಪೊಲೀಸ್ ಠಾಣೆಗೆ ದೂರನ್ನ ಸಹ ಕೊಡಲಾಗಿದೆ ಅನ್ನುವ ಮಾಹಿತಿಯನ್ನು ನೀಡಿದ್ದಾರೆ. ಆದರೆ ತನಿಖೆ ಯಾವುದೇ ಪ್ರಗತಿಯನ್ನು ಕಂಡಿಲ್ಲ. ಈ ಘಟನೆ ಕುರಿತು ತನಿಖೆ ನಡೆಸುವಂತೆ SITಗೆ ದೂರು ಕೊಟ್ಟಿದ್ದೇವೆ ಅಂತ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇದಿಷ್ಟು ಧರ್ಮಸ್ಥಳ ಕೇಸ್ನಲ್ಲಿ ಸದ್ಯಕ್ಕಾಗಿರುವಂತಹ ಬೆಳವಣಿಗೆಗಳು. ಹಾಗಾದ್ರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ಅನಾಮಿಕಾ ಮತ್ತಷ್ಟು ಪಾಯಿಂಟ್ಗಳನ್ನು ಅಗೆಯೋದಕ್ಕೆ ಹೇಳ್ತಿದ್ದಾನೆ. ವಿಧಾನಸೌಧದಲ್ಲೂ ಈ ಪ್ರಕರಣ ಸದ್ದು ಮಾಡ್ತಾ ಇದೆ. ಹಾಗಾದ್ರೆ ಈ ಪ್ರಕರಣದ ಅಸಲಿಯತ್ತೇನು, ನಿಮ್ಗೇನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.